ಶ್ರೀರಂಗ ಏತ ನೀರಾವರಿ ಯೋಜನೆಗೆ ವಿರೋಧ ವ್ಯಕ್ತಪಡಿಸಿರುವ ಮಾಜಿ ಶಾಸಕ ಮಸಾಲಾ ಜಯರಾಮ್ ರಕ್ತ ಕೊಟ್ಟೆವು ನೀರು ಕೊಡಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ತುಮಕೂರು ಜಿಲ್ಲೆಗೆ ಮಂಜೂರಾಗಿರುವ 24.08 ಟಿಎಂಸಿ ನೀರಿನಲ್ಲಿ ಎಕ್ಸ್‌ಪ್ರೆಸ್ ಕೆನಾಲ್ ಮೂಲಕ ರಾಮನಗರ ಜಿಲ್ಲೆಯ ಮಾಗಡಿಗೆ ತೆಗೆದುಕೊಂಡು ಹೋಗುವ ಶ್ರೀರಂಗ ಏತ ನೀರಾವರಿ ಯೋಜನೆಯನ್ನು ಶೀಘ್ರದಲ್ಲಿ ಸ್ಥಗಿತಗೊಳಿಸಬೇಕು ಎಂದು ಆಗ್ರಹಿಸಿದರು. ಈ ಯೋಜನೆಯಿಂದ ಜಿಲ್ಲೆಯ ಹಲವಾರು ತಾಲೂಕುಗಳಿಗೆ ತೊಂದರೆಯಾಗಲಿದೆ. ಇದಕ್ಕೆ ನಮ್ಮ ವಿರೋಧವಿದೆ. ಪಕ್ಕದ ಕುಣಿಗಲ್ ತಾಲೂಕಿಗೆ ಈಗಾಗಲೇ 3 ಟಿಎಂಸಿ ನೀರು ಹಂಚಿಕೆಯಾಗಿದ್ದು, ಕುಣಿಗಲ್ ತಾಲೂಕಿಗೆ ನೀರು ಬಿಡಲು ಅಭ್ಯಂತರವಿಲ್ಲ. ಆದರೆ ಮಾಗಡಿಗೆ ಬಿಡಲು ಸಾಧ್ಯವಿಲ್ಲ. ಮುಂದಿನ ದಿನಗಳಲ್ಲಿ ಈ ಯೋಜನೆ ಸ್ಥಗಿತಗೊಳ್ಳದಿದ್ದರೆ ಸಾವಿರಾರು ರೈತರು ಪಕ್ಷದ ಹಿರಿಯ ನಾಯಕರೊಂದಿಗೆ ಉಗ್ರ ಹೋರಾಟ ಮಾಡುವುದಾಗಿ ಎಚ್ಚರಿಸಿದರು. ಕೆರೆಗಳಿಂದ ಮಣ್ಣೆತ್ತಬಾರದು ಎಂಬ ತುಮಕೂರು ಜಿಲ್ಲಾಡಳಿತದ ಆದೇಶ ಕುರಿತಾಗಿ ಜಿಲ್ಲಾಧಿಕಾರಿ ಮತ್ತು ಜಿಲ್ಲಾ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಸರ್ವಾಧಿಕಾರಿಯ ಧೋರಣೆ ಅನುಸರಿಸುತ್ತಿರುವುದು ಖಂಡನೀಯ. ಈಗಾಗಲೇ ಮಳೆ ಇಲ್ಲದೆ ರೈತರು ಬರದಿಂದ ಬಳಲುತ್ತಿದ್ದು, ಮುಂದಿನ ಹಿಂಗಾರು ಮತ್ತು ಮುಂಗಾರಿನ ಮಳೆ ಮುನ್ನೆಚ್ಚರಿಕೆಯಾಗಿ ತಮ್ಮ ತೋಟಗಳಿಗೆ ಕೆರೆಯ ಮಣ್ಣನ್ನು ಕೊಂಡೊಯ್ದು ಗೊಬ್ಬರದ ಅನುಕೂಲಕ್ಕಾಗಿ ಪರಿಶ್ರಮ ಪಡುತ್ತಿದ್ದಾರೆ. ಇಂತಹ ಇಕ್ಕಟ್ಟಿನ ಸಂದರ್ಭದಲ್ಲಿ ಏಕಾಏಕಿ ಈ ಕ್ರಮ ಅನುಸರಿಸಿದರೆ ರೈತರಿಗೆ ಏನು ಅನುಕೂಲ ಆಗುವುದು ಎಂದು ಪ್ರಶ್ನಿಸಿದರು. ರೈತ ತನ್ನ ಜಮೀನಿನ ಮಣ್ಣನ್ನು ತನ್ನ ತೋಟಕ್ಕೆ ಸಹ ಕೊಂಡೊಯ್ಯಲು ಸಾಧ್ಯವಾಗುತ್ತಿಲ್ಲ. ಆ ದೇಶದ ರೀತಿ ನೀತಿಗಳನ್ನು ಸರಿಯಾಗಿ ರೈತರಿಗೆ ತಿಳಿಸಿರುವುದಿಲ್ಲ. ಅಮಾಯಕ ರೈತರು ಹೀಗೆ ಅನುಮತಿ ಪಡೆಯಬೇಕು. ಇದರ ನೆಪದಲ್ಲಿ ಕಂದಾಯ ಇಲಾಖೆಯ ಕೆಲ ಅಧಿಕಾರಿಗಳು ಹಾಗೂ ಪೊಲೀಸರು ರೈತರಿಗೆ ಹೆದರಿಸಿ ಹಣ ವಸೂಲಿಗೆ ನಿಂತಿದ್ದಾರೆ. ಎಲ್ಲ ಸರ್ಕಾರಗಳು ಕೆರೆಯ ಹೂಳೆತ್ತುವ ಕಾರ್ಯ ನಡೆಸಬೇಕು, ಪುನಶ್ಚೇತನಗೊಳಿಸಬೇಕು ಎಂದು ಸಾಕಷ್ಟು ಅನುದಾನ ನೀಡುತ್ತಿವೆ. ಹೀಗಿರುವಾಗ ಈ ಕ್ರಮವೇಕೆ ಎಂದು ಪ್ರಶ್ನಿಸಿದರು. ಜಿಲ್ಲಾಧಿಕಾರಿಗಳು ವಾರದೊಳಗೆ ಈ ಆದೇಶವನ್ನು ಹಿಂಪಡೆಯಬೇಕು. ಇಲ್ಲವಾದರೆ ಸಾವಿರಾರು ರೈತರೊಂದಿಗೆ ಟ್ರ್ಯಾಕ್ಟರ್ ಚಳುವಳಿ ಮೂಲಕ ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗ ಬೃಹತ್ ಪ್ರತಿಭಟನೆ ನಡೆಸಲಾಗುವುದು ಎಂದು ತಿಳಿಸಿದರು. ತಾಲೂಕಿನಲ್ಲಿ ಮೇವಿನ ಬ್ಯಾಂಕ್ ರೈತರಿಗೆ ಸರಿಯಾದ ಮಾಹಿತಿ ಇಲ್ಲ. ಅಧಿಕಾರಿಗಳು ಪ್ರಚಾರಕ್ಕಷ್ಟೇ ಸೀಮಿತವಾಗಿದ್ದಾರೆ. ತಾಲೂಕಿನಲ್ಲಿ ರೈತರ ಹಸುಗಳಿಗೆ ಮೇವು ನೀಡುವ ಮಾಹಿತಿ ಸರಿಯಾಗಿ ನೀಡಿಲ್ಲ. ಯಾವ ಹಸುಗಳಿಗೂ ಸರಿಯಾಗಿ ಮೇವು ನೀಡಿಲ್ಲ ಎಂದು ಆರೋಪಿಸಿದರು. ಜಿಲ್ಲಾಡಳಿತ ಸಿಇಒ ಮತ್ತು ಡಿಸಿ ಅವರು ಎಲ್ಲೂ ರೈತರು ಮಣ್ಣು ತೆಗಿಬಾರ್ದು ಅಂತ ಹೇಳಿ ನಿನ್ನೆ ಒಂದು ಆದೇಶ ಮಾಡೋದು. ಬೋರ್ಡ್ ತೆಗಿಬಾರ್ದು, ರೈತರು ಹೊಲಗಳಲ್ಲಿ ರೈತರು ಕೆರೆಯಿಂದ ಹೊಡಿಬಾರ್ದು ಅಂತ ಹೇಳಿ ಒಂದು ಊರು ತೆಗಿಬಾರ್ದು. ಈಗ ರಾಜ್ಯ ಸರ್ಕಾರ ಯಾವ ಸರ್ಕಾರ ಬಂದು ಸಹಿತ ಊರು ತೆಗಿಬೇಕು, ನೀರು ಸ್ಟೋರೇಜ್ ಆಗಬೇಕು ಅಂತ ಹೇಳಿ ಅಭಿಯಾನನೇ ಮಾಡವ್ರೆ. 100 ಕೋಟಿ ಅನುದಾನ ಬಿಡುಗಡೆ ಮಾಡ್ತಾರೆ. ಬೇರೆ ಬೇರೆ ಕಡೆ NRG ಕಾಮಗಾರಿ ಸಹಿತ ಮಣ್ಣು ತೆಗೆಯಕ್ಕೆ ವ್ಯವಸ್ಥೆ ಮಾಡ್ತಾರೆ. ಆದರೆ ಇವರು ಸರ್ವಾಧಿಕಾರಿ ಅಂತ ಹಿಡ್ಕೊಂಡು ಊರು ತೆಗಿಬಿಡಿ ರೈತರಿಗೆ ತೊಂದರೆ ಕೊಡ್ತಾವೆ. ರೈತರು ಇವತ್ತು ಅವ್ರ ಗಾಡಿ ತುಂಬ್ಕೊಂಡವ್ರು ಅಂತ ಹೇಳ್ತಾರೆ. 2 ಎಕರೆ 1 ಎಕರೆ ಗದ್ದೆ ಜಮೀನು ಇರ್ತದೆ ರೈತರಿಗೆ. ಅವ್ನು ಟ್ಯಾಕ್ಟರ್ ಬಿಡಿದಿರ್ತಾನೆ, ಯಾರಿಗೂ ಒಂದು ಲೋಡ್ಗೆ 100 ರೂಪಾಯಿ 200 ರೂಪಾಯಿ ಕೂಡ ತುಂಬಿಸ್ಕೊಂಡಾಗ ಅವ್ನು ಇದು ಮಾಡ್ಕೊತಾನೆ. ಇಲ್ಲಿ ಯಾವುದು ಕಮರ್ಷಿಯಲ್ ಯಾರು ಹೊಡ್ಕೊತಾ ಇಲ್ಲ ರೈತರುಗಳು. ಇದು ಜಿಲ್ಲೆಯಲ್ಲಿ ಸುಮಾರು ಬೇಕು ಅಂದರೆ ಇದು ಮಾಡ್ತಾ ಇದ್ದಾರೆ ಇವರು. ಅದ್ರ ಮೇಲೆ ರೈತರ ಮೇಲೆ ಬಲಾತ್ಕಾರ ಮಾಡ್ತಾ ಇದ್ದಾರೆ. ಬಲಾತ್ಕಾರ ದುಡ್ಡು ಕೊಡಿದ್ದಕ್ಕೆ ಡಿಮ್ಯಾಂಡ್ ಮಾಡೋದು VAಗಳು ಮತ್ತು ಪೊಲೀಸರು. ನೋಡಿ, ಯಾರೋ ಇಲ್ಲಿ ನಮ್ಮ ಚಿಕ್ಕನಹಳ್ಳಿ ಗೇಟಲ್ಲಿ ಅವ್ರ ಜಮೀನಿಂದ ಅವ್ರ ಜಮೀನು ಕೊಡ್ಕೊತಾರೆ. ಆ ಗಾಡಿ ಸೀಜ್ ಮಾಡೋದು. ಈ ಸಂದರ್ಭದಲ್ಲಿ ಮುಖಂಡರಾದ ಕೊಂಡಜಿ ವಿಶ್ವನಾಥ್, ನಾಗಲಾಪುರ ಮಂಜಣ್ಣ, VB ಸುರೇಶ್, ಚಿದಾನಂದ, ಕಾಳಂಜಿಹಳ್ಳಿ ಸೋಮಶೇಖರ್, ನಡುವನಹಳ್ಳಿ ಚಂದ್ರಣ್ಣ, ಜಗದೀಶ್, ಮಧುಸೂದನ್, ಸುರೇಶ್ ಮತ್ತಿತರರು ಹಾಜರಿದ್ದರು. ಸುರೇಶ್ ಬಾಬು ಎಂ, CTV ನ್ಯೂಸ್, ತುರುವೇಕೆರೆ.